சிங்கம் போல கம்பீரம் பாரு. எங்க தலைவர் அம்பேத்கர் பாரு, சிங்கம் போல கம்பீரம் பாரு. தீண்டாமையாலே ஒதுக்கி வைச்சது ஊரு, அவமானம் உள்ளாய் மனசை தைச்சது பாரு. சாதி பெயரால் அடைஞ்ச தொல்ல பெருந்தொல்ல, அவர் வேதனை சொல்ல வார்த்தை இல்ல. எங்க தலைவர் அம்பேத்கர் பாரு, சிங்கம் போல கம்பீரம் பாரு. கடலை தாண்டி பறந்தாரு பாரு, கல்வியிலே சிறந்தாரு பாரு. பட்டம் பல பெற்று வந்த ராசா, சட்டம் இயற்றி தந்த அறிவு மகாராசா. எங்க தலைவர் அம்பேத்கர் பாரு, சிங்கம் போல கம்பீரம் பாரு. புரட்சிக்கனலாய் திரும்பி வந்தாரு, சட்ட வழியாய் திருப்பி அடிச்சாரு. புரட்சிக்கனலாய் திரும்பி வந்தாரு, சட்ட வழியாய் திருப்பி அடிச்சாரு. காந்தி கருத்தை எதிர்த்து நின்னாரு, புத்தர் கருத்தை மதிக்க சொன்னாரு. மனுஷனுக்குள்ள பிரிவை வெறுத்தாரு, சமத்துவம் காண வழியை சொன்னாரு. எங்க தலைவர் அம்பேத்கர் பாரு, சிங்கம் போல கம்பீரம் பாரு. கோட்டு போட்ட தன்மான சிங்கம், நாட்டு குலைத்த தலைவர் எங்கள் தங்கம். முதல் சட்ட அமைச்சர் அன்று அவரு, தாழ்த்தப்பட்டோருக்கெல்லாம் இன்று பவரு. முதல் சட்ட அமைச்சர் அன்று அவரு, சமமா இன்று ಮೊದಲಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ಎಲ್ಲರಿಗೆ ಶುಭಾಶಯಗಳು. ಮತ್ತು ನಮಗೆ ಇಲ್ಲಿ ಇನ್ವೈಟ್ ಮಾಡಲಿಕ್ಕೆ ಕೂಡ ನಾನು ಧನ್ಯವಾದ ಸಲ್ಲಿಸ್ತೀನಿ. ಹರ್ಷ ಪಿ ಅವರು ಚೆನ್ನಾಗಿ ಇಲ್ಲಿ ರಿಸಲ್ಟ್ಸ್ ತೊಗೊಂಡ್ಬಂದಿದ್ದಾರೆ. ನಾನು ಅವರಿಗೆ ಕೂಡ ಕಾಂಗ್ರ್ಯಾಚುಲೇಷನ್ ಸಲ್ಲಿಸ್ತೀನಿ. ಮತ್ತು ಅವ್ರ ತಂದೆಗೆ ಕೂಡ ಎಷ್ಟು ಚೆನ್ನಾಗಿ ಅವರಿಗೆ ಅವರ ಎಜುಕೇಷನ್ ಬಗ್ಗೆ ಗಮನ ಹರಿಸಿದ್ದೀರಿ. ನಿಮ್ಮಿಂದ ಬಾಕಿ ಎಲ್ಲರೂ ಕೂಡ ನಿಮ್ಮಿಂದ ಇನ್ಸ್ಪಿರೇಷನ್ ತಗೋಬೇಕು. ಮತ್ತು ಮಕ್ಕಳಿಗೆ ನೀವು ಚೆನ್ನಾಗಿ ಬೆಸ್ಟ್ ಎಜುಕೇಷನ್ ಕೊಡಬೇಕು. ಬಿಕಾಸ್ ಈ ಕಾಲದಲ್ಲಿ ಎಜುಕೇಷನ್ ಇದೆ, ನೀವು ಬಲವಂತ, ನಿಮಗೆ ಶ್ರೀಮಂತ ಎಲ್ಲ ಏನು ಮಾಡಲಿಕ್ಕೆ ನಿಮಗೆ ಸಾಧ್ಯತೆ ಆಗದೆ ಎಜುಕೇಷನ್ ಇರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಅವರು ಯಾವ ಲೆವೆಲಿಂದ ಯಾವ ಲೆವೆಲ್ ತನಕ ಹೋಗಿದ್ದಾರೆ, ಪೂರ್ತಿ ನಮ್ಮ ದೇಶದ ದೊಡ್ಡ ಲೀಡರ್ ಆಗಿದ್ದಾರೆ. ಯಾಕೆ? ಬಿಕಾಸ್ ಎಜುಕೇಷನ್. ಇಷ್ಟು ಡಿಗ್ರಿ ಅವ್ರ ಹತ್ರ ಇತ್ತು, ಇಲ್ಲಿ ಬೇರೆ ದೇಶಕ್ಕೆ ಹೋಗಿ ಎಲ್ಲ ಎಜುಕೇಷನ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಯಾರು ಪಾವರ್ಟಿಯಿಂದ ಅಪ್ಪರ್ ಲೆವೆಲ್ ಹೋಗಲಿಕ್ಕೆ ಎಜುಕೇಷನ್ ಭಾಳ ಮುಖ್ಯ ಇದೆ. ನೀವು ಸ್ಟ್ರಗಲ್ ಮಾಡಲೇಬೇಕಾಗತ್ತೆ. ಇಟ್ಸ್ ನಾಟ್ ಈಜಿ. ಎಲ್ಲರಿಗೆ ತಂದೆ ತಾಯಿಯಿಂದ ಮಕ್ಕಳು ತನಕ ಎಲ್ಲರಿಗೆ ಸ್ವಲ್ಪ ಸಂಘರ್ಷ ಇರುತ್ತೆ, ಸ್ಟ್ರಗಲ್ ಇರುತ್ತೆ. ಬಟ್ ಆಮೇಲೆ ನಿಮ್ಮದು ಏನು ಸಕ್ಸಸ್ ಬರುತ್ತೆ, ದಟ್ ಈಸ್ ಯುವರ್ ಫ್ರಮ್ ಯುವರ್ ಹಾರ್ಡ್ಶಿಪ್. ಇಟ್ಸ್ ನಾಟ್ ಗಿವನ್ ಫ್ರಮ್ ಎವ್ರಿ ಒನ್, ದಟ್ ಈಸ್ ಯುವರ್ ಓನ್ ಸಕ್ಸಸ್. ಸೊ ದಯವಿಟ್ಟು ನೀವು ನಿಮ್ಮದು ಮಕ್ಕಳು ಯಾರಿದ್ದಾರೆ ಅವರು ಫ್ಯೂಚರ್ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ಅವರಿಗೆ ಬೆಸ್ಟ್ ಎಜುಕೇಷನ್ ಕೊಡಿ. ಬೆಸ್ಟ್ ಶಾಲೆಗೆ ನಿಮ್ಮದು ಕೆಪಾಸಿಟಿ ಪ್ರಕಾರ, ನಿಮ್ಮ ಕ್ಷಮತೆ ಪ್ರಕಾರ ಎಷ್ಟು ನೀವು ಕೊಡ್ಬೋದು ಕೊಡಿ. ಬಿಕಾಸ್ ಇಟ್ಸ್ ಇನ್ವೆಸ್ಟ್ಮೆಂಟ್. ಅವ್ರ ಮಕ್ಕಳು ಫ್ಯೂಚರಲ್ಲಿ ನಿಮ್ಮದು ಕೂಡ ಇನ್ನು ಫ್ಯೂಚರ್ ಪ್ರೋಗ್ರೆಸ್ ಆಗ್ತದೆ. ಸೊ ನಮ್ಮ ಕಡೆಯಿಂದ ಏನಾದರೂ ಸಹಾಯ ನಿಮಗೆ ಏನಾದರೂ ಕೌನ್ಸಿಲಿಂಗ್ ಗೈಡೆನ್ಸ್ ಏನಾದರೂ ಬೇಕಿದ್ದರೆ ಎನಿ ಟೈಮ್ ಯು ಕ್ಯಾನ್ ಕಮ್, ಯಾವುದೇ ಸಮಯದಲ್ಲಿ. ಮತ್ತು ಬೇರೆ ಏನಾದರೂ ಸಮಸ್ಯೆ ಇದ್ದರೆ ಕೂಡ ನಮಗೆ ಹೇಳ್ಬೋದು. ಆಲ್ವೇಸ್ ಅವೈಲೇಬಲ್. ನಿಮಗೆ ಸಹಾಯ ಮಾಡಲಿಕ್ಕೆ ನಾವು ಬಂದಿದ್ದೀವಿ. ಕಾನೂನು ಪ್ರಕಾರ ಏನಿದೆ ನಮಗೆಲ್ಲ ಮಾಡ್ತೀವಿ. ಮತ್ತು ಏನಾದರೂ ಸಮಸ್ಯೆ ಇದೆ 112 ನಿಮ್ಗೆ ಈಗಾಗಲೇ ಗೊತ್ತಿದೆ, 112 ಕಾಲ್ ಮಾಡ್ಬೋದು. ಈಗ ಮತ್ತು ಡ್ರಗ್ಸ್ ಬಗ್ಗೆ ಕೂಡ ನಾವು ಮತ್ತೆ ಹೇಳ್ತೀನಿ. ಚಿಕ್ಕ ಮಕ್ಕಳು ಕೂಡ ಡ್ರಗ್ಸ್ ಸೇರ್ತಾರೆ. ಸೊ
ಸ್ವಲ್ಪ ನೋಡಿ ನಿಮ್ಮ ಏರಿಯಾದಲ್ಲಿ ಯಾರು ಡ್ರಗ್ಸ್ ಸೇವನೆ ಮಾಡ್ತಾರೆ ಅಥವಾ ಡ್ರಗ್ಸ್ ಮಾರಾಟ ಮಾಡ್ತಾರೆ ಅವ್ರ ಬಗ್ಗೆ ಫಸ್ಟ್ ನಮಗೆ ಮಾಹಿತಿ ಕೊಡಿ. ನಾವು ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಡಿ ಅಡಿಕ್ಷನ್ ಮಾಡಲಿಕ್ಕೆ ಕೂಡ ಪ್ರಯತ್ನ ಮಾಡ್ತೀವಿ. ಮತ್ತು ಇಲ್ಲಿ ಡ್ರಗ್ಸ್ ಯಾವುದೇ ರೀತಿ ನೀವು ಅಲೌ ಮಾಡಬೇಡಿ. ಯಾರು ಈ ಥರ ಮಾಡ್ತಾರೆ ನಮಗೆ ಮಾಹಿತಿ ಕೊಡಿ. ಅದೇ ಥರ ಭಾಳ ಕುಡಿತಾರೆ. ದೀಸ್ ಆರ್ ಸೋಷಲ್ ಇವಿಲ್ಸ್. ಬಾಬಾ ಸಾಹೇಬ್ ಕೂಡ ಹೇಳಿದ್ದಾರೆ, ಮಹಾತ್ಮ ಗಾಂಧಿ ಕೂಡ ಹೇಳಿದ್ದಾರೆ, ದೀಸ್ ಆರ್ ಸೋಷಲ್ ಇವಿಲ್ಸ್ ದಟ್ ಸ್ಟಾಪ್ಸ್ ದ ಡೆವಲಪ್ಮೆಂಟ್ ಆಫ್ ಎನಿ ಸೊಸೈಟಿ. ಇಟ್ಸ್ ವೆರಿ ಈಜಿ. ನಿಮ್ಗೆ ಸ್ವಲ್ಪ ಕುಡಿತೀರಿ, ಸ್ವಲ್ಪ ನಿಮಿಷ ಓಕೆ, ಸ್ವಲ್ಪ ಬೇರೆ ಸೆನ್ಸರಿ ಇರ್ತಾರೆ, ಡ್ರಗ್ಸ್ ಇರ್ತಾರೆ, ಬಟ್ ದಟ್ ಡಿಗ್ರೇಡ್ ಯು, ಇಟ್ ಪುಲ್ಸ್ ಯು ಡೌನ್. ನಿಮ್ಮದು ಡೆವಲಪ್ಮೆಂಟ್ ಆಗಲ್ಲ. ಸೊ ಅದು ಎಲ್ಲ ಪೋಷಕರಿಗೆ ಮತ್ತು ಹಿರಿಯರು ಯಾರಿರ್ತಾರೆ, ಟೀಚರ್ಸ್, ನೀವು ಕೂಡ ನಿಮ್ಮದು ಜವಾಬ್ದಾರಿ ಬರುತ್ತೆ. ನಿಮ್ಮ ಸಮಾಜದಲ್ಲಿ ಹೇಗೆ ಡೆವಲಪ್ ಮಾಡಬೇಕು ಅಷ್ಟು ಮಾತು ಹೇಳ್ತೀನಿ. ಮತ್ತು ಐ ವಿಶ್ ಆಲ್ ದ ಬೆಸ್ಟ್. ಇದೇ ಥರ ಬಾಕಿ ಮಕ್ಕಳು ಕೂಡ ಚೆನ್ನಾಗಿ ನೀವು ಪರ್ಫಾರ್ಮೆನ್ಸ್ ಮಾಡಿ ಮತ್ತು ನಿಮ್ಮ ಹೆಸರು, ನಿಮ್ಮ ಕುಟುಂಬದ ಹೆಸರು ಮತ್ತು ಸಮಾಜದ ಹೆಸರು ಒಳ್ಳೆಯ ಹೆಸರು ತರಿಸಿ. ಮತ್ತು ಅಷ್ಟು ಮಾತು. ಥ್ಯಾಂಕ್ ಯು. ಇಲ್ಲಿ ಆಚರಿಸಲಾಗ್ತಾ ಇದೆ. ಇಲ್ಲಿಗೆ ಆಗಮಿಸಿರ್ತಕ್ಕಂಥ ನಮ್ಮ SP ಪೊಲೀಸ್ ವರಿಷ್ಠರಾದಂಥ ಶಂಶು ರಜಪೂತ್ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ, ಅವರು ಇಲ್ಲಿ ಮಾಲಾರ್ಪಣೆ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದ. ಇಲ್ಲಿ KGFನಲ್ಲಿ ಇವರು ಬಂದ ಮೇಲೆ ಎಲ್ಲ ಕ್ರೈಮ್ ರೇಟು, ಡ್ರಗ್ಸು ಎಲ್ಲನೂ ಎಷ್ಟು ಹತೋಟಿಗೆ ತಂದಿದ್ದಾರೆ ಅಂತ ಸಾಮಾನ್ಯ ಜನ ಮಾತಾಡ್ತಾರೆ. ಆದ್ದರಿಂದ ಅವ್ರು ಮಾಡಿರ್ತಕ್ಕಂಥ ಸೇವೆ ಎಲ್ಲ SPಗಳಿದ್ದಾರೆ, ಬರ್ತಾರೆ, ಕೆಲಸ ಅವ್ರ ಬಗ್ಗೆ ನಾನೇನಿಲ್ಲ, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ನಮ್ಮ ಈಗಿರ್ತಕ್ಕಂಥ SP ಅವರು ತುಂಬ ಮಕ್ಕಳ ಮೇಲೆ ಕಾಳಜಿ ವಹಿಸಿ ಏರಿಯಾಗಳಲ್ಲಿ ಗಲ್ಲಿಗಲ್ಲೆಲ್ಲ ಇರೋ ಮಕ್ಕಳು ಈ ಗಾಂಜಾ ಇನ್ಫ್ಲೂಯೆನ್ಸ್ ಆಗಿ ಅವ್ರಿಗೆಲ್ಲ ಹೆಂಗೆ ಮಾಡಬೇಕು, ಕ್ರೈಮ್ ರೇಟ್ ಹೆಂಗೆ ಕಡಿಮೆ ಮಾಡಬೇಕಂತ ಅತ್ಯುನ್ನತವಾಗಿ ಅವರು ಕಾಳಜಿ ವಹಿಸಿ ಮಾಡಿರ್ತಕ್ಕಂಥ ಈ ಒಂದು ದೊಡ್ಡ ಕೆಲಸಕ್ಕೆ ನಮ್ಮ ಸಂಘದ ವತಿಯಿಂದ ಅವ್ರಿಗೆ ಅಭಿನಂದನೆಗಳು, ಧನ್ಯವಾದವನ್ನು ಹೇಳ್ತಾ ಇದ್ದೀವಿ. ಮತ್ತೊಮ್ಮೆ ಅವರು ಸರ್ವಿಸ್ ಮಾಡಲಿ KGF ಅಲ್ಲಿ ಅಂತ ನಮಗೆ KGF ಅಲ್ಲಿ